ಜಾತಿ ಗಣತಿ ವರದಿ ವಿರುದ್ಧ ಎಂಎಲ್ಸಿ ರವಿಕುಮಾರ್ ಆಕ್ರೋಶ ಹೊರಹಾಕಿದ್ರು. ಯಾವ ಸಮುದಾಯಗಳು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದೆ ಅನ್ನೋದಕ್ಕೆ ಮೂಲ ಡಾಟಾ ಎಲ್ಲಿ ಸಿಕ್ತು ಅನ್ನೋದು ಪ್ರಶ್ನಿಸಿದ್ರು. ಒರಿಜಿನಲ್ ಡಾಟಾ ಕೇಳಿದ್ರೆ ಹೇಗೆ ಅಧ್ಯಯನ ವರದಿ ಕೊಡ್ತೀರಿ? ಕೇವಲ ಮಂತ್ರಿಗಳು ಮಾತ್ರ ಓದಿ ಕೊಟ್ಟಿದ್ದೀರಿ. ಇದು ಕಾಂತರಾಜ್ ವರದಿನ ಇಲ್ಲ ಜಯಪ್ರಕಾಶ್ ಹೆಗ್ಡೆ ವರದಿನ? ಯಾರ ವರದಿ ಅಂತ ಸ್ಪಷ್ಟವಾಗಿ ಹೇಳಿ ಅಂತ ಎಂಎಲ್ಸಿ ರವಿಕುಮಾರ್ ಆಗ್ರಹಿಸಿದ್ರು. ಜಾತಿ ಗಣತಿ ವರದಿ ನಕಲಿ ಎಂದಿದ್ದ ಬಿಜೆಪಿಗೆ ಸಚಿವ ಶಿವರಾಜ ತಂಗಡಗಿ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿಯವರೇ ನಕಲಿ, ಪಕ್ಷದಲ್ಲಿ ಅಸಲಿ ವ್ಯಕ್ತಿಗಳು ಯಾರಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ನಮ್ಮ ಯಾವ ವರದಿಯೂ ನಕಲಿ ಅಲ್ಲ ಅಂತ ತಂಗಡಗಿ ಗುಡುಗಿದ್ರು. ಅಲ್ಲದೆ ಕಾಂತರಾಜ ವರದಿಯ ಮೂಲ ಪ್ರತಿ ಇಲ್ಲ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಚಿವರು, ಮೂಲ ಪ್ರತಿ ಅವರವರ ಜಿಲ್ಲೆಯಲ್ಲಿ ಇದೆ. ಪಂಚಮಸಾಲಿಗೆ 2D ಕೊಟ್ಟಿರಲಿಲ್ಲ. ಯಾವ ಆಧಾರದ ಮೇಲೆ ಕೊಟ್ರಿ? ಜಯಪ್ರಕಾಶ್ ಅವರ ಮಧ್ಯಂತರ ವರದಿ ತೆಗೆದುಕೊಂಡು ಕೊಟ್ಟಿದ್ದಾರೆ. ಎಲ್ಲರದ್ದು ಬಿಚ್ಚಿ ಇಡಬೇಕಾಗತ್ತೆ. ಎಲ್ಲ ವರದಿ ತೆಗೆದುಕೊಂಡು ಈಗ ನಕಲಿ ವರದಿ ಅವೈಜ್ಞಾನಿಕ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ರು. ಬಿಜೆಪಿ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ನೀವು ಹಿಂದುಳಿದ ವರ್ಗದವರ ಪರವಾಗಿ ಇದ್ದೀರೋ ವಿರೋಧ ಇದ್ದೀರಾ ಸ್ಪಷ್ಟಪಡಿಸಿ. ಸಿಎಂ ಎಲ್ಲರ ಮನ ಒಲಿಸಿ ರಿಪೋರ್ಟ್ ಪಡಿತೇನೆ ಅಂತ ಹೇಳಿದ್ದಾರೆ ಅಂದ್ರು. ಸಿದ್ದರಾಮಯ್ಯ ಮನೆಯಲ್ಲಿ ಜಾತಿ ಗಣತಿ ಮೂಲ ಪ್ರತಿ ಇದೆ ಎಂದಿದ್ದ ಆರ್ ಅಶೋಕ್ಗೆ ಮಾಗಡಿ ಬಾಲಕೃಷ್ಣ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮನೆಯಲ್ಲಿ ವರದಿ ಆಗಿಬಿಡುತ್ತಾ? ಆಗಿರೋ ವರದಿಯನ್ನ ಸರಿಯಾಗಿ ಮಾಡಿ ಅಂತ ಒತ್ತಾಯ ಮಾಡಲಿ. ವಿರೋಧ ಪಕ್ಷದ ನಾಯಕ ಪಕ್ಷದ ನಾಯಕರಾಗಿ ಈ ರೀತಿ ಆಗ್ರಹಿಸಲಿ. ಬಾಯಿಗೆ ಬಂದದ್ದು ಮಾತಾಡೋದು ಬಿಟ್ಟು ಎಲ್ಲಿ ಲೋಪ ಆಗಿದೆ ಅದನ್ನ ಸರಿಪಡಿಸೋ ಬಗ್ಗೆ ವಿಪಕ್ಷಗಳು ಚರ್ಚೆ ಮಾಡಲಿ. ಅದನ್ನ ಬಿಟ್ಟು ಅವರ ಮನೆಯಲ್ಲಿ ಇದೆ ಇವರ ಮನೆಯಲ್ಲಿ ಇದೆ ಅಂತ ಚರ್ಚೆ ಮಾಡೋದು ಬೇಡ ಅಂತ ಕುಟುಕಿದ್ರು. ಜಾತಿ ಗಣತಿ ವರದಿ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ಸವದಿ, ಜಾತಿ ಜನಗಣತಿ ವರದಿ ಶಾಸಕರ ಕೈ ಸೇರಿಲ್ಲ. ಸಚಿವರಿಗೆ ಒಂದೊಂದು ಕಾಪಿ ಸಿಕ್ಕಿದೆ. ಅವರ ಮಟ್ಟದಲ್ಲಿ ಚರ್ಚೆ ನಡೀತಿದೆ. ಶಾಸಕರ ಕೈಗೆ ಪ್ರತಿ ಸಿಕ್ಕಿದ ಮೇಲೆ ಸರಿ ತಪ್ಪು ಪರಾಮರ್ಶೆ ಮಾಡ್ತೀವಿ ಅಂದ್ರು. ನಮ್ಮ ಕ್ಷೇತ್ರದಲ್ಲಿ ಯಾವ ಜನಸಂಖ್ಯೆ ಎಷ್ಟಿದೆ ಅಂತ ನಮಗೆ ಗೊತ್ತಿರುತ್ತೆ. ಯಾಕಂದ್ರೆ ಚುನಾವಣೆಗಳನ್ನ ಮಾಡಿರ್ತೇವೆ, ಮನೆ ಮನೆಗೆ ಹೋಗಿರ್ತೀವಿ. ನನ್ನ ಹತ್ತಿರ ಯಾವ ಜಾತಿಯವರು ಎಷ್ಟು ಜನಾಂಗ ಇದೆ ಎಂಬ ಮಾಹಿತಿ ಇದೆ. ಜಾತಿ ಜನಗಣತಿ ವರದಿ ಕೈಗೆ ಬಂದ್ರೆ ಹೋಲಿಕೆ ಮಾಡಿ ನೋಡ್ತೀವಿ. ಹೋಲಿಕೆ ಮಾಡಿದಾಗ ನಮಗೆ ಸರಿ ತಪ್ಪು ಬಗ್ಗೆ ಮನವರಿಕೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಶಾಸಕರಿಗೂ ಒಂದೊಂದು ಪ್ರತಿ ಕೊಡಬೇಕೆಂದು ಒತ್ತಾಯಿಸಿದ್ದೇವೆಂದು ಸವದಿ ತಿಳಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.